Hello friends, I welcome you to the first lesson of science, chemical reactions and equations. So this lesson starts by asking us to think about some situations. So they have given some situations. Consider the following situations of daily life and think what happens when. So they have given some situations and we have to really think deeply what happens when that particular situation occurs. The first situation that they have given is milk is left at room temperature during summers. ಸೊ ಏನು ಮಾಡಿದ್ದಾನೆ, ಸೊ ಈ ಮೊದಲನೇ ಸಿಚುವೇಷನಲ್ಲಿ ಹಾಲನ್ನು ರೂಮ್ ಟೆಂಪ್ರೇಚರಲ್ಲಿ ಇಟ್ಬಿಟ್ರೆ ಸುಮ್ಮನೆ ಏನಾಗತ್ತೆ ಅಂತ ಕೇಳಿದ್ದಾರೆ. ಸೊ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್ ನಾರ್ಮಲಿ ವಿತ್ ಯುವರ್ ಎಕ್ಸ್ಪೀರಿಯನ್ಸ್ ಆರ್ ಯು ಮೇ ಇವನ್ ಎಕ್ಸ್ಪರಿಮೆಂಟ್. ಸೊ ಇಟ್ಬಿಟ್ಟು ಒಂದು ದಿನ ಬಿಟ್ಟು ನೋಡಿ. ವೆನ್ ದ ಮಿಲ್ಕ್ ಈಸ್ ಲೆಫ್ಟ್ ಅಟ್ ರೂಮ್ ಟೆಂಪ್ರೇಚರ್, ಸೊ ಕೋಣೆಯ ಉಷ್ಣಾಂಶದಲ್ಲೇ ಹಾಲನ್ನು ಇಟ್ಟಾಗ ದ ಆಕ್ಸಿಡೇಷನ್ ರಿಯಾಕ್ಷನ್ ಅಕ್ಕರ್ಸ್. ಸೊ ಏನಾಗುತ್ತೆ, ಸೊ ಆಕ್ಸಿಡೈಸ್ ಆಗುತ್ತೆ. ಸೊ ಏರಲ್ಲಿರ್ತಕ್ಕಂಥ ಆಕ್ಸಿಡೇಷನ್ ಜೊತೆ ಇದು ರಿಯಾಕ್ಷನ್ ಸ್ಟಾರ್ಟ್ ಮಾಡುತ್ತೆ ಮಿಲ್ಕು. ಆ್ಯಂಡ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಕ್ಕರ್ ಡ್ಯೂ ಟು ವಿಚ್ ಇಟ್ ಗೆಟ್ಸ್ ಸವರ್. ಸೊ ಏನಾಗುತ್ತೆ, ಒಂದು ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಉಂಟಾಗತ್ತೆ. ಹಾಲಿನಲ್ಲಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಉಂಟಾಗುತ್ತೆ. ಸೊ ಹಾಗಾಗಿ ಆ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯಿಂದ ಹಾಲು ಹುಳಿಯಾಗುತ್ತೆ. ಸೊ ದಿಸ್ ಈಸ್ ಒನ್ ಸಿಚುವೇಶನ್ ವೆನ್ ಮಿಲ್ಕ್ ಈಸ್ ಲೆಫ್ಟ್ ಅಟ್ ರೂಮ್ ಟೆಂಪ್ರೇಚರ್ ಡ್ಯೂರಿಂಗ್ ಸಮ್ಮರ್ ವಾಟ್ ಹ್ಯಾಪನ್ಸ್ ಅಂತ. ಸೊ ಬೇಸಿಕಲಿ ಇಲ್ಲಿ ಏನು ಹೇಳ್ತಿದ್ದಾರೆ, ಆಕ್ಸಿಡೈಸ್ ಆಗುತ್ತೆ ಒಂದು ಪ್ರಕ್ರಿಯೆ, ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಆಗುತ್ತೆ ಎರಡು ಪ್ರಕ್ರಿಯೆ, ಅದು ಹುಳಿ ಆಗುತ್ತೆ ಮೂರು ಪ್ರಕ್ರಿಯೆ. ಸೊ ಮೂರು ಥರದ ಎಫೆಕ್ಟ್ ಆಗ್ತಾಯಿದೆ ಇಲ್ಲಿ. So the second situation is like this. When an iron tawa or pan or nail is left exposed to humid atmosphere. ಸೊ ಒಂದು ಕಬ್ಬಿಣದ ಬಾಣಲಿ ಅಥವಾ ಪ್ಯಾನ್ ಅಥವಾ ನೇಲು, ಸೊ ಈ ಥರದ್ದು ಯಾವುದಾನ ವಸ್ತುನ ಒಂದು ತೇವಾಂಶ ಭರಿತವಾದ ವಾತಾವರಣದಲ್ಲಿ ಇಟ್ಟಾಗ ಏನಾಗುತ್ತೆ ಅಂತ. ಓಕೆ, ವೆನ್ ಐರನ್ ಐಟಮ್ಸ್ ಲೈಕ್ ತವಾ ಆರ್ ಪ್ಯಾನ್ ಆರ್ ನೇಲ್ಸ್ ಆರ್ ಲೆಫ್ಟ್ ಎಕ್ಸ್ಪೋಸ್ ಟು ಹ್ಯೂಮಿಡ್ ಅಟ್ಮಾಸ್ಫಿಯರ್, ಯು ಕ್ಯಾನ್ ಫೈಂಡ್ ರೆಡ್ಡಿಶ್ ಬ್ರೌನ್ ಕೋಟಿಂಗ್ ಆನ್ ದೆಮ್. ಸೊ ನಮಗೆ ಒಂದು ಕೆಂಪು ಕಂದು ಬಣ್ಣದ ಒಂದು ಲೇಪನ ಥರ, ಒಂದು ಪೇಂಟ್ ಥರ ಒಂದು ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಮೇಲೆ. ಏನಕ್ಕೆ ಅದಾಗತ್ತೆ ಅಂದರೆ, ದ ಕಾಸ್ ಬಿಹೈಂಡ್ ದಿಸ್ ಈಸ್ ದ ಪ್ರೋಸೆಸ್ ಆಫ್ ಆಕ್ಸಿಡೇಷನ್. ಅಗೈನ್ ಆಕ್ಸಿಡೈಸ್ ಆಗುತ್ತೆ, ಏರ್ನಲ್ಲಿರೋ ಆಕ್ಸಿಜನ್ ಜೊತೆ ಇದು ರಿಯಾಕ್ಟ್ ಮಾಡಿ ಆಕ್ಸಿಡೈಸ್ ಆಗೋದ್ರಿಂದ ಈ ಕಪ್ಪು ಕೆಂಪು ಬಣ್ಣದ ಒಂದು ಪೇಂಟ್ ಕೋಟಿಂಗ್ ಥರದ್ದೇನೋ ಒಂದು ಬರುತ್ತೆ. ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಏರ್, ಗಾಳಿನಲ್ಲಿರ್ತಕ್ಕಂತಹ ಆಕ್ಸಿಜನ್ ಇನ್ ದ ಪ್ರೆಸೆನ್ಸ್ ಆಫ್ ಮಾಯಿಶ್ಚರ್ ಆರ್ ವಾಟರ್ ವೇಪರ್. ಸೊ ಮಾಯಿಶ್ಚರ್ ಅಥವಾ ವಾಟರ್ ವೇಪರ್ ಏನಿದೆ ಅದರ ಪ್ರೆಸೆನ್ಸ್ನಲ್ಲಿ ರಿಯಾಕ್ಟ್ಸ್ ವಿತ್ ಐರನ್. ಸೊ ಐರನ್ ಜೊತೆ ರಿಯಾಕ್ಟ್ ಮಾಡುತ್ತೆ ಟು ಫಾರಮ್ ಐರನ್ ಆಕ್ಸೈಡ್. ಸೊ ಪ್ರಾಡಕ್ಟ್ ಏನು ಬರುತ್ತೆ, ಒಂದು ಐರನ್ ಆಕ್ಸೈಡ್ ಬರುತ್ತೆ ವಿಚ್ ಈಸ್ ಕಾಲ್ಡ್ ರಸ್ಟ್. ಅದನ್ನು ನಾವು ಕನ್ನಡದಲ್ಲಿ ತುಕ್ಕು ಅಂತ ಕರಿತೀವಿ. ಸೊ ಅದೇ ಆ ಕೆಂಪು ಬಣ್ಣದ ಕಪ್ಪು ಬಣ್ಣದ ಕಂದು ಬಣ್ಣದ ಲೇಪನ ಅಷ್ಟೆ. ಸೊ ಇಲ್ಲಿ ನಾವು ಯೋಚನೆ ಮಾಡಿದ್ರೆ ಏನಾಗುತ್ತೆ, ಒಂದು ಈ ರೆಡ್ಡಿಶ್ ಬ್ರೌನ್ ಕೋಟಿಂಗ್ ಬರುತ್ತೆ ಅಥವಾ ರಸ್ಟ್ ಕ್ರಿಯೇಟ್ ಆಗುತ್ತೆ. ಸೊ ದೀಸ್ ಆರ್ ದ ಎಫೆಕ್ಟ್ಸ್ ದಟ್ ವಿ ಕ್ಯಾನ್ ಥಿಂಕ್ ಇನ್ ದಿಸ್. ಸೊ ವಾಟ್ ಹ್ಯಾಪನ್ಸ್ ವೆನ್ ಗ್ರೇಪ್ಸ್ ಗೆಟ್ ಫರ್ಮೆಂಟೆಡ್, ಅದು ಸಿಚುವೇಶನ್. ಡ್ಯೂರಿಂಗ್ ಫರ್ಮೆಂಟೇಷನ್, ಈ ಹುದುಗುವಿಕೆಯ ಸಂದರ್ಭದಲ್ಲಿ ಈಸ್ಟ್ಸ್ ಏನಿದೆ, ದೇ ಟ್ರಾನ್ಸ್ಫಾರ್ಮ್ ಶುಗರ್ಸ್ ಪ್ರೆಸೆಂಟ್ ಇನ್ ದ ಜ್ಯೂಸ್. ಸೊ ಗ್ರೇಪ್ ಜ್ಯೂಸಲ್ಲಿರೋ ಶುಗರ್ನ ಪರಿವರ್ತಿಸುತ್ತೆ ಇಂಟು ಎಥನಾಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಮೇಯ್ನ್ ಏನು ಮಾಡೋಕ್ಕೆ ಹೊರಟಿದೆ ಇದು ಈಸ್ಟ್ಗಳು ಅಂದರೆ, ಶುಗರ್ನ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತಿಸ್ತಾ ಇದೆ. ಸೊ ಇಲ್ಲಿನ ಎಫೆಕ್ಟ್ ಏನಪ್ಪ ಅಂದರೆ, ಹೊಸದಾದಂತಹ ಒಂದು ಪ್ರಾಡಕ್ಟ್ ಉತ್ಪನ್ನ ಆಗಿದೆ. ವಾಟ್ ಹ್ಯಾಪನ್ಸ್ ವೆನ್ ಫುಡ್ ಈಸ್ ಕುಕ್ಡ್. ಈ ಸಂದರ್ಭ ನೋಡೋಣ. ವೆನ್ ಫುಡ್ ಈಸ್ ಕುಕ್ಡ್, ಸೆವರಲ್ ಕೆಮಿಕಲ್ ಚೇಂಜಸ್ ಟೇಕ್ಸ್ ಪ್ಲೇಸ್. ಸೊ ಆಹಾರವನ್ನು ಬೇಯಿಸಿದಾಗ ಹಲವಾರು ರಾಸಾಯನಿಕ ಪ್ರಕ್ರಿಯೆಗಳು ಸಂಭವಿಸುತ್ತಂತೆ. ಕುಕ್ಕಿಂಗ್ ಕಾಸಸ್ ಡಿಗ್ರೇಡೇಷನ್ ಆಫ್ ಫೈಬರ್ಸ್. ಸೊ ಮೊದಲನೇದು ಏನು, ಈ ಆಹಾರದಲ್ಲಿರ್ತಕ್ಕಂಥ ನಾರುಗಳೇನಿದೆ ಅದನ್ನು ಡಿಗ್ರೇಡ್ ಮಾಡುತ್ತೆ, ಸೊ ಮೆತ್ತಗೆ ಮಾಡುತ್ತವೆ, ಮೇಕಿಂಗ್ ಇಟ್ ಸಾಫ್ಟ್ ಆ್ಯಂಡ್ ಈಸಿ ಟು ಈಟ್. ಸೊ ಹಾಗಾಗಿ ಆ ಫೈಬರ್ಸು ಮೆತ್ತಗಾಗೋದ್ರಿಂದ ಸಾಫ್ಟ್ ಆ್ಯಂಡ್ ಈಸಿ ಟು ಈಟ್, ತಿನ್ನೋಕ್ಕೆ ಸಾಫ್ಟ್ ಆಗಿರುತ್ತೆ. ಇಟ್ ಆಲ್ಸೋ ಆಲ್ಟರ್ಸ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ವೇರಿಯಸ್ ನ್ಯೂಟ್ರಿಯೆಂಟ್ಸ್
ಮೇಕಿಂಗ್ ದೆಮ್ ಈಸಿ ಟು ಡೈಜೆಸ್ಟ್. ಸೊ ಅದ್ರ ಜೊತೆ ಇನ್ನೂ ಕೆಲವು ಪೋಷಕಾಂಶಗಳೇನಿರುತ್ತೆ ಅದರ ರಾಸಾಯನಿಕ ಸಂಯೋಜನೆಯನ್ನು ಬದಲಾಯಿಸುತ್ತೆ. ಆ ಬದಲಾಯಿಸೋದ್ರಿಂದ ಜೀರ್ಣಕ್ರಿಯೆ ಈಸಿ ಆಗುತ್ತೆ. ಸೊ ಇಲ್ಲೇನಾಯಿತು ಚೇಂಜಸ್ ಅಂತ ನೀವು ತೊಗೊಂಡ್ರೆ, ಸೊ ಮೊದಲನೇದು ಫೈಬರ್ ಮೆತ್ತಗಾಗತ್ತೆ. ಸೊ ಅದು ಅದರದ್ದು ಫಿಸಿಕಲ್ ಚೇಂಜ್ ಒಂದಾಯಿತು. ಸಾಫ್ಟ್ ಆಗುತ್ತೆ ಅದು. ಆಮೇಲೆ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಎರಡು ರೀತಿಯ ಎಫೆಕ್ಟ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಸಿಚುವೇಶನ್ ಏನಪ್ಪ ಅಂದರೆ, ಫುಡ್ ಗೆಟ್ಸ್ ಡೈಜೆಸ್ಟೆಡ್ ಇನ್ ಅವರ್ ಬಾಡಿ. ಸೊ ನಮ್ಮ ಬಾಡಿನಲ್ಲಿ ಫುಡ್ ಡೈಜೆಸ್ಟ್ ಆಯಿತು ಅಂದ್ಕೊಳ್ಳಿ. ಸೊ ಅವಾಗ ಏನೇನಾಗುತ್ತೆ ಪ್ರಕ್ರಿಯೆಗಳು ಅಂತ ಯೋಚನೆ ಮಾಡೋಣ. ವೆನ್ ದ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಇನ್ ದ ಫುಡ್ ಆರ್ ಬ್ರೋಕನ್ ಡೌನ್ ಇನ್ ಟು ಸ್ಮಾಲರ್ ಮಾಲಿಕ್ಯೂಲ್ಸ್ ಬೈ ಎನ್ಸೈಮ್ಸ್, ದೇ ಆರ್ ಕಾಲ್ಡ್ ಡೈಜೆಸ್ಟೆಡ್. ಸೊ ನಮಗೆ ಫುಡ್ ಅಂತ ಏನು ತಿಂದಿರ್ತೀವಿ ಅದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಆಗಿರುತ್ತೆ. ಅದನ್ನು ಡೈಜೆಸ್ಟ್ ಮಾಡುವಾಗ ಎನ್ಸೈಮ್ಗಳು ಸ್ಮಾಲರ್ ಮಾಲಿಕ್ಯೂಲ್ ಆಗಿ ಮಾಡುತ್ತವೆ. ಅದನ್ನು ನಾವು ಡೈಜೆಷನ್ ಅಂತ ಹೇಳ್ತೀವಿ. ದೆನ್ ದ ಡೈಜೆಸ್ಟೆಡ್ ಫುಡ್ ಈಸ್ ಅಬ್ಸಾರ್ಬ್ಡ್ ಇನ್ ದ ಬಾಡಿ ಥ್ರೂ ಇಂಟೆಸ್ಟೈನ್. ಅವು ಕರಳುಗಳ ಮೂಲಕ ಹೋಗುವಾಗ ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ನ ಇದು ಅಬ್ಸಾರ್ಬ್ ಮಾಡುತ್ತೆ. ಫ್ರಮ್ ದ ಇಂಟೆಸ್ಟೈನ್ ಇಟ್ ಗೆಟ್ಸ್ ಇನ್ ಟು ದ ಬ್ಲಡ್ ಸ್ಟ್ರೀಮ್. ಸೊ ಇಂಟೆಸ್ಟೈನಿಂದ ಅದು ಬ್ಲಡ್ ಸ್ಟ್ರೀಮ್ಗೆ ಹೋಗುತ್ತೆ. ಫ್ರಮ್ ವೇರ್ ಇಟ್ ಗೆಟ್ಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಬಾಡಿ. ಆ ಬ್ಲಡ್ ಸ್ಟ್ರೀಮಿಂದ ಬ್ಲಡ್ ಎಲ್ಲ ಕಡೆಯೂ ಎಲ್ಲೆಲ್ಲಿ ಹರಿಯುತ್ತೋ ಅಲ್ಲಿಗೆಲ್ಲ ಆ ನ್ಯೂಟ್ರಿಯೆಂಟ್ಸ್ ಮೂವ್ ಆಗುತ್ತೆ. ಸೊ ಇಲ್ಲಿ ಯು ಕ್ಯಾನ್ ಸಿ ದಟ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಈಸ್ ಬ್ರೋಕನ್ ಡೌನ್ ಇಂಟು ಎ ಸ್ಮಾಲರ್ ಮಾಲಿಕ್ಯೂಲ್. ಅಬ್ಸಾರ್ಪ್ಷನ್, ಡಿಸ್ಟ್ರಿಬ್ಯೂಷನ್, ಸೊ ಇವೆಲ್ಲ ಈ ಪ್ರಕ್ರಿಯೆಯಲ್ಲಿ ಕಾಣಿಸ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಸಿಚುಯೇಷನ್ ಈಸ್ ವೆನ್ ವಿ ರೆಸ್ಪೈರ್ ವಾಟ್ ಹ್ಯಾಪನ್ಸ್. ಸೊ ನಾವು ಉಸಿರಾಡಿದಾಗ ದ ಆಕ್ಸಿಜನ್ ದಟ್ ಈಸ್ ಬ್ರೀತ್ಡ್ ಇನ್, ಸೊ ನಾವು ಒಳಗೆ ತೊಗೊಂಡಿರ್ತಕ್ಕಂತಹ ಆಕ್ಸಿಜನ್ ಎಂಟರ್ಸ್ ದ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಆ ಸರ್ಕ್ಯುಲೇಟರಿ ಸಿಸ್ಟಮ್ ಎಂಟರ್ ಆಗುತ್ತೆ. ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಬ್ಲಡ್ ಈಸ್ ರಿಲೀಸ್ ಟು ದ ಲಂಗ್ಸ್. ಸೊ ಬ್ಲಡ್ಡಲ್ಲಿರೋ ಕಾರ್ಬನ್ ಡೈಆಕ್ಸೈಡು ಲಂಗ್ಸಿಗೆ ಬರುತ್ತೆ. ಆ್ಯಂಡ್ ದೆನ್ ಬ್ರೀತೆಡ್ ಔಟ್, ಅದನ್ನು ನಾವು ಆಚೆ ಕಡೆ ಬಿಡ್ತೀವಿ. ಸೊ ಇಲ್ಲಿ ಎರಡು ವಿಷಯ. ಸೊ ಒಂದು ಆಕ್ಸಿಜನ್ ಅಬ್ಸಾರ್ಪ್ಷನ್, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್. ಸೊ ಇದನ್ನು ನಾವು ವಿ ಕ್ಯಾನ್ ಸಿ ದಿಸ್ ಹಿಯರ್. ನಾವು ಇಷ್ಟೊತ್ತು ಏನು ಡಿಸ್ಕಸ್ ಮಾಡಿದ್ವಿ, ಒಂದು 5-6 ಸಿಚುವೇಷನ್ಸು. ಇನ್ ಆಲ್ ದೋಸ್ ಸಿಚುವೇಷನ್ಸ್ ದ ನೇಚರ್ ಆ್ಯಂಡ್ ದ ಐಡೆಂಟಿಟಿ ಆಫ್ ದ ಇನಿಷಿಯಲ್ ಸಬ್ಸ್ಟೆನ್ಸ್. ಸೊ ಏನೋ ಒಂದು, ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಸಬ್ಸ್ಟೆನ್ಸ್ ಅಂದರೆ ನಮಗೆ ಮೊಳೆ ಇರ್ಬೋದು, ಸೊ ತವ ಇರ್ಬೋದು, ಸೊ ಅಥವಾ ಹಾಲು ಇರ್ಬೋದು. ಸೊ ಇವುಗಳೆಲ್ಲ ಇನಿಷಿಯಲ್ ಸಬ್ಸ್ಟೆನ್ಸ್ಗಳು. ದ ನೇಚರ್ ಆ್ಯಂಡ್ ದ ಐಡೆಂಟಿಟಿ ಆಫ್ ದ ಇನಿಷಿಯಲ್ ಸಬ್ಸ್ಟೆನ್ಸ್ ಹ್ಯಾವ್ ಸಮ್ ವಾಟ್ ಚೇಂಜ್ಡ್. ಸೊ ಅದರ ಆರಂಭಿಕ ವಸ್ತುವಿನ ಸ್ವರೂಪ ಮತ್ತು ಗುರುತು ಎರಡು ಸಹ ಸ್ವಲ್ಪ ಮಟ್ಟಿಗೆ ಬದಲಾಗಿದೆ. ಫಾರ್ ಎಕ್ಸಾಂಪಲ್ ಐರನ್ ಏನಾಗಿದೆ, ಐರನ್ ತವ ರಸ್ಟ್ ಆಗಿದೆ, ಅದೇನೋ ರೆಡ್ಡಿಶ್ ಬ್ರೌನ್ ಕಲರ್ದೇನೋ ಒಂದು ಪೇಂಟ್ ಥರ ಬಂದಿದೆ. ಹಾಲು ಹುಳಿಯಾಗಿದೆ. ಸೊ ಇವೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಒತ್ತು ಹೇಳ್ತಾ ಇದ್ದೀವಿ. ಸೊ ಯು ಮೇ ಪರ್ಹ್ಯಾಪ್ಸ್ ಬಿ ವಂಡ್ರಿಂಗ್ as to what is actually meant by chemical reaction. ಸೊ ರಾಸಾಯನಿಕ ಕ್ರಿಯೆ ಅಂದರೆ ನಿಜವಾಗ್ಲೂ ಏನು ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ರಾಸಾಯನಿಕ ಕ್ರಿಯೆ ಬಗ್ಗೆ ಎಷ್ಟು ಕುತೂಹಲ ಇದೆಯೋ ಹಾಗೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಸೊ ಅದು ಒಂದು ಕ್ವಶನ್, ಅದನ್ನು ತಿಳ್ಕೊಳ್ಳೋಣ. ಸೊ ಎನಿ ಆಫ್ ದ ಫಾಲೋಯಿಂಗ್ ಅಬ್ಸರ್ವೇಷನ್ಸ್ helps us to determine whether a chemical reaction has taken place. ಸೊ ಈ ಕೆಳಗಿನ ಒಂದು 4 ಬುಲೆಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅವುಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ ವಿ ಕ್ಯಾನ್ ಸೇ ದಟ್ ದೇರ್ ಇಸ್ ಎ ಕೆಮಿಕಲ್ ರಿಯಾಕ್ಷನ್ ವಿಚ್ ಹ್ಯಾಸ್ ಟೇಕನ್ ಪ್ಲೇಸ್ ಅಂತ ಹೇಳ್ಬೋದು ಅಂತ. ಸೊ ಮೊದಲನೇದು ಚೇಂಜ್ ಇನ್ ಸ್ಟೇಟ್, ಸ್ಥಿತಿಯಲ್ಲಿನ ಬದಲಾವಣೆ, ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಆ ಥರ. ಚೇಂಜ್ ಇನ್ ಕಲರ್, ಸೊ ಲೈಕ್ ಹೌ ವಿ ಸಾ ದ ಚೇಂಜ್ ಆಫ್ ಕಲರ್ ರೆಡ್ಡಿಶ್ ಬ್ರೌನ್ ಫಾರ್ ದ ರಸ್ಟೆಡ್ ಐರನ್. ಮೂರನೇದು ಎವಲ್ಯೂಷನ್ ಆಫ್ ಎ ಗ್ಯಾಸ್, ಅನಿಲದ ವಿಕಾಸನ. ಸೊ ಅದರದ್ದು ವಾಲ್ಯೂಮು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಚೇಂಜ್ ಇನ್ ಟೆಂಪ್ರೇಚರ್, ತಾಪಮಾನದಲ್ಲಿ ಆಗ್ತಕ್ಕಂಥ ಬದಲಾವಣೆ. ಸೊ ಇವು 4 ಏನಿದೆ ಇವುಗಳನ್ನ ಅಬ್ಸರ್ವ್ ಮಾಡಿದ್ರೆ ವಿ ಕ್ಯಾನ್ ಸೇ ದಟ್ ಎ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಓಕೆ, ಲೆಟ್ ಅಸ್ ನೌ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ಕೆಮಿಕಲ್ ಇಕ್ವೇಷನ್. ಸೊ ಕೆಮಿಕಲ್ ಇಕ್ವೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋ ಟೈಮು. ಸೊ ಇವಾಗ ಒಂದು ಮೆಗ್ನೀಷಿಯಮ್ ರಾಡ್ನ ತಗೊಂಡು ಏರಲ್ಲಿ ಉರಿಸಿದಾಗ ಸ್ವಲ್ಪ ಹೊತ್ತು ವಿತ್ ದ ಹೆಲ್ಪ್ ಆಫ್ ಎ ಸ್ಪಿರಿಟ್ ಲ್ಯಾಂಪ್ ನಮಗೆ ಮೆಗ್ನೀಷಿಯಮ್ ಆಕ್ಸೈಡ್ ಬರುತ್ತೆ. ಸೊ ಮೆಗ್ನೀಷಿಯಮ್ ರಾಡು
ಮತ್ತು ಏರ್, ಆಕ್ಸಿಜನ್, ಸೊ ವಿಚ್ ಇಸ್ ಫ್ರಮ್ ಏರ್, ಇವೆರಡನ್ನ ನಾವು ವಿ ಕಾಲ್ ಇಟ್ as ರಿಯಾಕ್ಟೆಂಟ್. ಸೊ ಬರ್ತಕ್ಕಂತಹ ಔಟ್ಪುಟ್ ಏನಿದೆ ಅದಕ್ಕೆ ಮೆಗ್ನೀಷಿಯಂ ಆಕ್ಸೈಡ್ನ ನಾವು ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಎ ಕೆಮಿಕಲ್ ಈಕ್ವೇಷನ್ ಈಸ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಸೊ ಇದೊಂದು ಒಂದು ಸಾಂಕೇತಿಕವಾದ ನಿರೂಪಣೆ ಆಫ್ ಎ ಕೆಮಿಕಲ್ ರಿಯಾಕ್ಷನ್. ಸೊ ಕೆಮಿಕಲ್ ರಿಯಾಕ್ಷನ್ ಅಂತ ಇಷ್ಟೊತ್ತು ಏನು ಮಾತಾಡ್ತಿದ್ವಿ, ಆ ಕೆಮಿಕಲ್ ರಿಯಾಕ್ಷನ್ ಹೇಗಾಗಿದೆ, ಏನೇನು ರಿಯಾಕ್ಟೆಂಟ್ಸು, ಏನು ಪ್ರಾಡಕ್ಟು ಅಂತ ತಿಳ್ಕೊಬೇಕು ಅನ್ನೋದಕ್ಕೆ ಒಂದು ಸಾಂಕೇತಿಕವಾದ ನಿರೂಪಣೆ ಈ ಕೆಮಿಕಲ್ ಇಕ್ವೇಷನ್. ಯಾವ ಫಾರಮಲ್ಲಿರುತ್ತೆ ಅಂತಂದರೆ ಇಟ್ ಈಸ್ ಇನ್ ದ ಫಾರಮ್ ಆಫ್ ಸಿಂಬಲ್ಸ್ ಆ್ಯಂಡ್ ಫಾರ್ಮುಲೆ. ಸೊ ಸಿಂಬಲ್ಸ್ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ವೇರಿನ್ ದ ರಿಯಾಕ್ಟೆಂಟ್ ಎಂಟಿಟೀಸ್ ಆರ್ ಗಿವನ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ರಿಯಾಕ್ಟೆಂಟ್ಸ್ ಏನಿದೆ ಸೊ ಅವುಗಳು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರುತ್ತೆ. ಆ್ಯಂಡ್ ದ ಪ್ರಾಡಕ್ಟ್ ಎಂಟಿಟೀಸ್ ಆರ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಮಧ್ಯದಲ್ಲಿ ಒಂದು ಆರು ಹಾಕಿರ್ತಾರೆ. ಸೊ ರಾಸಾಯನಿಕ ಸಮೀಕರಣವು ಚಿಹ್ನೆಗಳು ಮತ್ತು ಸೂತ್ರಗಳ ರೂಪದ ಸಾಂಕೇತಿಕ ನಿರೂಪಣೆಯಾಗಿದೆ. ಇದರಲ್ಲಿ ಪ್ರತಿಕ್ರಿಯಾತ್ಮಕ ಘಟಕಗಳು ರಿಯಾಕ್ಟೆಂಟ್ಸ್ ಎಡಗಡೆಯೂ ಮತ್ತು ಉತ್ಪನ್ನ ಘಟಕಗಳು ಪ್ರಾಡಕ್ಟ್ಸ್ ಬಲಗಡೆಯೂ ನಮೂದಿತವಾಗಿರುತ್ತದೆ. ಸೊ ನಾವು ಆ ಮೆಗ್ನೀಷಿಯಮ್ಮು, ಆಕ್ಸಿಜನ್ನು ಆಸ್ ಎ ರಿಯಾಕ್ಟೆಂಟ್ ಆ್ಯಂಡ್ ಮೆಗ್ನೀಷಿಯಮ್ ಆಕ್ಸೈಡ್ ಆಸ್ ಎ ಪ್ರಾಡಕ್ಟ್ನ ನೋಡಿದ್ವಿ. ಸೊ ಇದಕ್ಕೆ ಒಂದು ಕೆಮಿಕಲ್ ಈಕ್ವೇಷನ್ ಬರೆಯೋದು ಹೇಗೆ ಅಂದರೆ, ಮೆಗ್ನೀಷಿಯಮ್ಗೆ ಸೊ ಸಿಂಬಲ್ ಈಸ್ ಎಮ್ ಜಿ, ಆಕ್ಸಿಜನ್ಗೆ ಸಿಂಬಲ್ ಓ. ಓಕೆ, ಸೊ ಎಮ್ ಜಿ ಪ್ಲಸ್ ಓ. ಸೊ ಆಕ್ಸಿಜನ್ದು 2 ಆಟಮ್ಸ್ ಸೇರೋದ್ರಿಂದ O2 ಅಂತ ಹಾಕಿದ್ದಾರೆ, ಗಿವ್ಸ್ ರೈಸ್ ಟು MgO. ಸೊ ಇದು ಒಂದು ಕೆಮಿಕಲ್ ಇಕ್ವೇಷನ್. Mg ಪ್ಲಸ್ O2 ಗಿವ್ಸ್ ರೈಸ್ ಟು MgO. ಸೊ ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಮೆಗ್ನೀಷಿಯಮ್ ಆಕ್ಸೈಡ್. ಸೊ ಇಟ್ ಈಸ್ ಫೈನ್. ಬಟ್ ಇಫ್ ಯು ಸಿ ದಿಸ್ in detail, so atoms here are not balanced, but actually in any chemical reaction it should be balanced. So Mg ಒಂದು ಆಟಮ್ ಇದೆ, O2 2 ಆಟಮ್ ಇದೆ. ಸೊ MgO ಅಂತ ಹಾಕಿದ್ರೆ ನಾವು ಅದು ಇನ್ನೊಂದು ಎಲ್ಲಿ ಹೋಯಿತು ಅನ್ನೋ ಒಂದು ಕ್ವಶನ್ ಬರುತ್ತೆ. ಹಾಗಾಗಿ if the number of atoms of each element is the same as both sides of the arrow in a chemical equation, it is called a balanced chemical equation. ಸೊ ಹಾಗೆ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಈಕ್ವೇಷನ್ ನೋಡೋಣ. 2Mg ಪ್ಲಸ್ O2 ಗಿವ್ಸ್ ರೈಸ್ ಟು 2MgO. ಸೊ ಇದರಲ್ಲಿ 2 ಮೆಗ್ನೀಷಿಯಮ್ ಇದೆ ರಿಯಾಕ್ಟೆಂಟಲ್ಲಿ, ಔಟ್ಪುಟ್ಟಲ್ಲೂ 2 ಮೆಗ್ನೀಷಿಯಮ್ ಇದೆ. ರಿಯಾಕ್ಟೆಂಟಲ್ಲಿ ಆಕ್ಸಿಜನ್ 2 ಇದೆ, ಔಟ್ಪುಟ್ಟಲ್ಲೂ ಪ್ರಾಡಕ್ಟಲ್ಲೂ ರಿಯಾಕ್ಟೆಂಟ್ 2 ಇದೆ. ಸೊ ಹಾಗಾಗಿ ದಿಸ್ ಒನ್ ಇಸ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಸೊ ಯು ಮೇ ಪರ್ಹ್ಯಾಪ್ಸ್ ಬಿ ವಂಡ್ರಿಂಗ್ as to what is actually meant by chemical reaction. ಸೊ ರಾಸಾಯನಿಕ ಕ್ರಿಯೆ ಅಂದರೆ ನಿಜವಾಗ್ಲೂ ಏನು ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಟೇಕ್ ದ ಸೆಕೆಂಡ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಹೇಳ್ತಾರೆ, ಲಿಸ್ಟ್ ದ ನಂಬರ್ ಆಫ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಸೊ ಬೇರೆ ಬೇರೆ ಎಲಿಮೆಂಟಿನ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ ಅನ್ನೋದನ್ನು ಲಿಸ್ಟ್ ಮಾಡಿ ಪ್ರೆಸೆಂಟ್ ಇನ್ ಅನ್ಬ್ಯಾಲೆನ್ಸ್ಡ್ ಈಕ್ವೇಷನ್. ಸೊ ಮೇಲೇನಿದೆ Fe ಪ್ಲಸ್ H2O, ಸೊ ಅದು Fe3O4 H2, ಇದರಲ್ಲಿ ಒಂದೊಂದೇ ತೊಗೊಳ್ಳೋಣ. ಲೆಟ್ಸ್ ಫಸ್ಟ್ ಟೇಕ್ Fe. ಸೊ Fe ತೊಗೊಂಡ್ರೆ ಸೊ ಇನ್ಪುಟ್ಟಲ್ಲಿ ಏನಿದೆ Fe ಒಂದೇ ಒಂದಿದೆ. ಸೊ ದಟ್ ಈಸ್ ಇನ್ ದ ರಿಯಾಕ್ಟೆಂಟ್ ಸೈಡ್. ಸೊ ಇನ್ ದ ಪ್ರಾಡಕ್ಟ್ ಸೈಡ್ Fe3, ಸೊ 3 ಇದೆ. ಸೊ ಇಲ್ಲಿ 1 ಅಂತ ಬರೆದಿದ್ದೀವಿ, ಇಲ್ಲಿ 3 ಅಂತ ಬರೆದಿದ್ದೀವಿ Fe ಇನ್ ರೋನಲ್ಲಿ. ಸೊ ನೆಕ್ಸ್ಟ್ ಹೈಡ್ರೋಜನ್ಗೆ ಹೋಗೋಣ. ಹೈಡ್ರೋಜನ್ಗೆ ಹೋದರೆ H2 ಇದೆ, ಇಲ್ಲಿ ರಿಯಾಕ್ಟೆಂಟಲ್ಲಿ H2 ಇದೆ, ಹಾಕೊಳ್ಳೋಣ. ಔಟ್ಪುಟ್ಟಲ್ಲಿ ನೋಡಿದ್ರೆ ಅಲ್ಲೂ H2 ಇದೆ. ಸೊ ಫೈನ್, ಅದರದ್ದು 2 ಇದೆ. ಆಕ್ಸಿಜನ್ ಬರೋಣ. ಆಕ್ಸಿಜನ್ ಬಂದರೆ ಇಲ್ಲಿ H2Oನಲ್ಲಿ O ಒಂದೇ ಇದೆ, ಈ ಸೈಡ್ Fe3O4, ಸೊ ಇಲ್ಲಿ 4 ಇದೆ. ಸೊ 4 ಆಟಮ್ ಇದೆ. ಇದು ಸೆಕೆಂಡ್ ಸ್ಟೆಪ್. ಲೆಟ್ಸ್ ಗೋ ಟುವರ್ಡ್ಸ್ ಫಾರ್ ಥರ್ಡ್ ಸ್ಟೆಪ್. ಸೊ ಥರ್ಡ್ ಸ್ಟೆಪ್ ಏನು ಹೇಳುತ್ತೆ ಅಂದರೆ, ಸೆಲೆಕ್ಟ್ ದ ಎಲಿಮೆಂಟ್ ವಿಚ್ ಹ್ಯಾಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್. ಸೊ ಈ ಟೇಬಲಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್ ಯಾವುದಕ್ಕಿದೆ, ಮ್ಯಾಕ್ಸಿಮಮ್ ಈಸ್ 4.
ಸೊ ಆಕ್ಸಿಜನ್, ಸೊ ಅದನ್ನು ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೆಲೆಕ್ಟ್ ದಟ್ ಎಲಿಮೆಂಟ್. ಸೊ ಆಕ್ಸಿಜನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ದೇರ್ ಆರ್ 4 ಆಕ್ಸಿಜನ್ ಆಟಮ್ಸ್ ಆನ್ ದ RHS ಆ್ಯಂಡ್ ಓನ್ಲಿ 1 ಆನ್ ದ LHS. ಸೊ ಇವುಗಳನ್ನ ನೋಡಿ ಇವಾಗ. ಸೊ 4 ಇದೆ, ಇಲ್ಲಿ 1 ಇದೆ. ಸೊ ಇಂಬ್ಯಾಲೆನ್ಸ್ ಆಗಿದೆ. ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ. ಸೊ ಲಾಸ್ಟ್ ನೋಡಿದ್ವಿ ನಾವು, ಆಕ್ಸಿಜನ್ 4 ಇತ್ತು. ಸೊ ಬಟ್ ಇನ್ಪುಟ್ಟಲ್ಲಿ 1 ಇತ್ತು. ಸೊ ಹಾಗಾಗಿ ನಾವು ರಿಯಾಕ್ಟೆಂಟ್ ಸೈಡ್ ಏನು ಮಾಡೋಣ, ಸೊ ಎಲ್ಲಿದೆ ಆಕ್ಸಿಜನ್ನು H2O-ನಲ್ಲಿದೆ, ಆ ಬಾಕ್ಸ್ಗೆ ಹತ್ರ 4 ಆ್ಯಡ್ ಮಾಡೋಣ ನಾವು. ಸೊ 4 ಆ್ಯಡ್ ಮಾಡಿದ್ರೆ ಸೊ ಆಕ್ಸಿಜನ್ ಏನಾಗುತ್ತೆ, 4 ಆಗುತ್ತೆ. ಸೊ ಇವಾಗ ಆಕ್ಸಿಜನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಆಯಿತು. ಆದರೆ ಆ 4 ಆ್ಯಡ್ ಮಾಡೋದ್ರಿಂದ ಹೈಡ್ರೋಜನ್ ಏನಾಯಿತು ಅಂದರೆ, ಹೈಡ್ರೋಜನ್ನು 4 ಇದ್ದು ಇಷ್ಟೊತ್ತು ಏನಿತ್ತು 2, ಅದು 8 ಆಗೋಯ್ತು. ಸೊ ವಿ ಹ್ಯಾವ್ ಟು ಮೇಕ್ ಇಟ್ ಆಸ್ 8. ಸೊ ರೆಡ್ ಕಲರಲ್ಲಿ ನಾನು ಏನು ಬರ್ದಿದ್ದೀನಿ ಇಲ್ಲಿ ಅವೆಲ್ಲ ಚೇಂಜ್ ಆಗಿರೋದು. ಜಸ್ಟ್ ಬೈ ಆ್ಯಡಿಂಗ್ 4 ಹಿಯರ್, ಆಕ್ಸಿಜನ್ 4 ಆಯಿತು ರಿಯಾಕ್ಟೆಂಟ್ ಸೈಡು. ಸೊ ಹೈಡ್ರೋಜನ್ ಬಂದು 8 ಆಗಿದೆ. ಸೊ ಇವಾಗ ಫಸ್ಟ್ ಆಕ್ಸಿಜನ್ ಏನಾಯಿತು, ನೀಟಾಗಿ 4 ಸರಿ ಹೋಯಿತು. ಸೊ ಇವಾಗ ನೆಕ್ಸ್ಟ್ ಹೈಯೆಸ್ಟ್ ಯಾವುದು, ಹೈಡ್ರೋಜನ್. ಸೊ ಹೈಡ್ರೋಜನ್ ತೊಗೊಳ್ಳೋಣ ಇವಾಗ. ಸೊ ಹೈಡ್ರೋಜನ್ನು ನಾವು ಕರೆಂಟ್ಲಿ ಇನ್ ದ ರಿಯಾಕ್ಟೆಂಟ್ ಸೈಡ್ 8 ಇದೆ, ಪ್ರಾಡಕ್ಟ್ ಸೈಡ್ 2 ಇತ್ತು. ಸೊ ಇವಾಗ ಏನು ಮಾಡೋದೆ, 2 ಏನಿತ್ತು ಅದನ್ನು 8 ಮಾಡ್ಬೇಕಾದ್ರೆ ನಾವು, ಸೊ ಮೇಲ್ಗಡೆ ರಿಯಾಕ್ಷನಲ್ಲಿ 4 ಅನ್ನೋದನ್ನು ಆ್ಯಡ್ ಮಾಡಿದ್ದೀನಿ ನಾನು. ಸೊ 4H2 ಅಂದರೆ 8 ಆಗೋಯ್ತು. ಸೊ ಹಾಗಾಗಿ ಇನ್ ದ product side I added 4. So let's see now. So now hydrogen, so in the reactant side also 8, in the product side also 8. So even that is completely balanced. So now ನಮ್ಗೆ ಉಳಿದಿರೋದು ಇವಾಗ ಐರನ್ ಮಾತ್ರ. ಸೊ Fe ರಿಯಾಕ್ಟೆಂಟ್ ಸೈಡ್ 1 ಇದೆ, ಪ್ರಾಡಕ್ಟ್ ಸೈಡ್ 3 ಇದೆ. ಸೊ ಇದನ್ನು 3 ಮಾಡಬೇಕಾಗತ್ತೆ ಇವಾಗ. ಸೊ ಇದನ್ನು 3 ಮಾಡಬೇಕಾದ್ರೆ Fe ಒಂದೇ ಒಂದಿರೋದು. ಸೊ ಅದು Fe ಜೊತೆ ಬೇರೆ ಏನೂ ಇಲ್ಲ. ಹಾಗಾಗಿ ಅಲ್ಲಿ 3 ಹಾಕಿಬಿಟ್ರೆ ಸೊ ವಿ ವಿಲ್ ಗೆಟ್ ದ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಈಕ್ವೇಷನ್. ವಿ ವಿಲ್ ಡೂ ದಟ್. ಸೊ ಆಸ್ ಡಿಸ್ಕಸ್ಡ್, Feಗೆ ಐರನ್ಗೆ 3 ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಸೊ 3 ಆ್ಯಡ್ ಮಾಡಿದ ತಕ್ಷಣ ಬೇರೆ ಎಲ್ಲೂ ಚೇಂಜಸ್ ಇಲ್ಲ, ಬಿಕಾಸ್ Fe ಈಸ್ ಅಲೋನ್. ಸೊ ಅದ್ರ ಜೊತೆ ಬೇರೆ ಏನು ರಿಯಾಕ್ಟೆಂಟ್ಸ್ ಇಲ್ಲದೆ ಇರೋದ್ರಿಂದ 3Fe ಹಾಗೇ ಇದೆ. ಸೊ ಔಟ್ಪುಟ್ ಸಹ Fe3. ಸೊ ಅಲ್ಲೂ 3 ಇದೆ. ಸೊ ನೌ all the atoms both in the reactant side as well as in the product side are completely in balanced state. So this is how to do a balancing of a chemical equation. ಇದ್ರ ಬಗ್ಗೆ ಇನ್ನೊಂದು 4-5 ಎಕ್ಸಾಂಪಲ್ನ ಮುಂದೆ ನೋಡೋಣ.